ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಿಸಿಬೇಳೆ ಬಾತನ್ನು ಮಾಡುವಂಥ ವಿಧಾನವನ್ನು ತಿಳ್ಕೊಳ್ಳೋಣ ಅಂತ. ಯಾವ ರೀತಿಯಾಗಿ ಮಾಡಬೇಕು ಇದನ್ನು ಅನ್ನುವಂಥದ್ದನ್ನು ನೋಡೋಣ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದು ನೋಡೋಣ. ಈಗ ಟೊಮೆಟೊ, ಎಲ್ಲ ವೆಜಿಟೇಬಲ್ ನಿಮ್ಮ ಮನೆಯಲ್ಲಿ ಏನದಾವ ನೋಡ್ರಿ, ಗಜ್ಜರಿ ಮತ್ತು ಬೀನ್ಸು, ಆಲೂಗಡ್ಡಿನ ತೊಗೊಂಡಿನಿ ಇಲ್ಲಿ. ಹಾಗೆಯೇ ಅನ್ನವನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅನ್ನ, ಬಿಸಿಬೇಳೆ ಪೌಡರು, ಹುಣಸೆಹಣ್ಣು, ಜೀರಿಗೆ, ಅರಿಶಿಣ, ಅಚ್ಕಾರದ ಪುಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ದೊಡ್ಡ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು. ಇಷ್ಟು ಇದಕ್ಕೆ ಬೇಕಾದಂತಹ ಒಂದು ಸಾಮಗ್ರಿಗಳು. ಈಗ ಇದನ್ನು ಹೆಂಗೆ ಮಾಡೋದು ಅನ್ನುವಂಥದ್ದನ್ನು ನೋಡೋಣ ಅಂತ. ಸ್ವಲ್ಪ ಬೆಲ್ಲ ಕೂಡ ನಾನು ತೊಗೊಂಡು ನೋಡಿ, ಬೆಲ್ಲವನ್ನು ಕೂಡ ಹಾಕಬೇಕು. ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಈಗ ನೋಡ್ತೀನಿ. ಈಗ ನಾನು ಬೇಳೆಯನ್ನು ಕುದಿಸಿಟ್ಕೊಂಡಿನಿ ನೋಡ್ರಿ. ಒಂದು ಅರ್ಧ ಕಪ್ ತೊಗರಿ ಬೇಳೆಯನ್ನು ಕುದಿಸಿಟ್ಕೊಂಡಿನಿ ಆಲ್ರೆಡಿ. ಅದಕ್ಕೆ ಈ ಎಲ್ಲ ಒಂದು ತರಕಾರಿ ತೊಗೊಂಡಿದ್ದೆಲ್ಲ ಆ ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಇವುಗಳನ್ನೆಲ್ಲ ನಿಮ್ಮ ಮನೆಯೊಳಗೆ ಈ ಒಂದು ಮತ್ತೆ ಏನಾರು ಹೂಕೋಸು ಇತ್ತಂದ್ರೆ ಹೂಕೋಸು ಕೂಡ ನೀವು ಹಾಕ್ಬೋದು. ಟೊಮೆಟೊ ಕೂಡ ಅದಕ್ಕೆ ಹಾಕಿದೆ. ಈಗ ಇವನ್ನೆಲ್ಲ ಹಾಕಿ ಕ್ಲೋಸ್ ಮಾಡಿ ಒಂದು 2-3 ಸೀಟಿಯನ್ನು ಕೂಗಿಸ್ಕೊರಿ. ಅಂದರೆ ಈ ಒಂದು ನಾವು ತಗೊಂಡಂಥ ತರಕಾರಿ ಎಲ್ಲ ಏನಾಗಬೇಕು ಅಂದರೆ ಬೇಯಬೇಕು. ಅಷ್ಟು ಈಗ ಒಂದು ಸೀಟಿಯನ್ನು ಕೂಗಿಸ್ಕೊರಿ. ಈಗ ಈ ಸೀಟಿ ಆಗೋವರೆಗೂ ನಾವು ಇದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಂತೆ. ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿನಿ. ಎಣ್ಣೆಯನ್ನು ಹಾಕ್ಕೊಂಡು ನಂತರ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆಯನ್ನು ಹಾಕೋಣಂತೆ. ಎಣ್ಣೆ ಬಿಸಿ ಆಯಿತು. ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋಣ ಒಗ್ಗರಣೆಗೆ. ಜೀರಿಗೆ ಎಲ್ಲ ಚಟಪಟ ಅಂತಂದಮೇಲೆ ಜೀರಿಗೆ ಈಗ ಚಟಪಟ ಅಂದಮೇಲೆ ಜೀರಿಗೆ ಎಲ್ಲ ಚಟಪಟ ಅಂದಮೇಲೆ ಇದಕ್ಕೆ ಮತ್ತೆ ಏನು ಹಾಕೋಣ ಅಂತ ನೋಡೋಣ. ಈಗ ಮತ್ತೆ ನೋಡಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಕೂಡ ಈ ರೀತಿ ಚಟಪಟ ಅಂದಮೇಲೆ ಎಲ್ಲ ನಾವು ತೊಗೊಂಡಂಥ ಒಂದು ಕ್ಯಾಪ್ಸಿಕಮ್ ಇರ್ತಾವಲ್ಲ, ಕ್ಯಾಪ್ಸಿಕಮ್ಮನ್ನು ಹಾಕ್ಕೋಬೇಕು. ಮೊದಲು ಕ್ಯಾಪ್ಸಿಕಮ್ಮನ್ನು ಕೈ ಹಾಕ್ತೀವಿ. ಸ್ವಲ್ಪ ಹುರಿಬೇಕು. ಕ್ಯಾಪ್ಸಿಕಮ್ ಸ್ವಲ್ಪ ಹುರಿಬೇಕು. ಇಷ್ಟು ಹುರಿದ್ಮೇಲೆ ಸ್ವಲ್ಪ ಟೈಮ್ ತೊಗೊಳ್ಬೇಕು ಕ್ಯಾಪ್ಸಿಕಮ್ಮನ್ನು ಹುರಿಯೋದು. ಕ್ಯಾಪ್ಸಿಕಮ್ಮನ್ನು ಹುರಿದ್ಮೇಲೆ ನಾವು ತೊಗೊಂಡಂಥ ಹಸಿಮೆಣ್ಸಿನ್ಕಾಯಿನ ಇದಾವಲ್ಲ, ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕಿ, ಭಾಳ ಹಾಕಬೇಡ್ರಿ. ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಅಚ್ಕಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಬೋದು. ಕರಿಬೇವು, ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಈರುಳ್ಳಿ ಕೂಡ ಮೆತ್ತಗಾಗುವಂಗೆ ಸ್ವಲ್ಪ ಇದನ್ನು ಕೈ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹುರ್ಕೋಬೇಕು. ಬಿಸಿಬೇಳೆ ಭಾತ್ ಭಾಳಷ್ಟು ರುಚಿಕರವಾಗಿರ್ತೈತಿ. ಒಂದು ಸತಿ ಮಾಡ್ಕೊಂಡು ನೋಡಿರಿ, ಯಾವ ರೀತಿಯಾಗಿ ಬಂದಿತ್ತು ಅನ್ನುವಂಥದ್ದನ್ನು ಹೇಳಿರಿ. ಮತ್ತು ಇದು ಸುಲಭವಾಗಿ ಮಾಡುವಂಥ ವಿಧಾನ. ಮಾಡಿದ್ನಲ್ಲ ಅದು ಸೀಟಿ ಕೊಟ್ಟು ಒಂದು 2-3 ಸೀಟಿಯನ್ನು ಕೂಗಿಸ್ಕೊತೀವಿ. ಸ್ವಲ್ಪ ತರಕಾರಿ ಮೆತ್ತಗ ಸಾಕು. ಈಗ ಒಗ್ಗರಣೆಗೆ ಅರಿಶಿನ ಪುಡಿಯನ್ನು ಹಾಕೋರಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಮತ್ತು ಖಾರ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರ್ ಏನಿದೆಯಲ್ಲ, ಚಿಲ್ಲಿ ಪೌಡ್ರು, ಇದನ್ನು ಕೂಡ ಸ್ವಲ್ಪ ಹಾಕೋರಿ. ಆಮೇಲೆ ಬಿಸಿಬೇಳೆ ಬಾತ್ ಸೇರಿಸ್ಕೊರಿ. ಹುಣಸೆಹಣ್ಣಿನ ರಸವನ್ನು ಕೂಡ ಹಾಕ್ಕೋಬೇಕು. ಹುಣಸೆಹಣ್ಣಿನ ರಸ ಹಾಕ್ಕೊಂಡ್ರೆ ಟೇಸ್ಟ್ ಭಾಳ ಚೆನ್ನಾಗಿರ್ತೈತಿ. ಸ್ವಲ್ಪ ನೀರು ಹಾಕ್ಕೊಂಡು ಹುಣಸೆಹಣ್ಣಿಗೆ ಈ ಒಂದು ಪೂರ್ತಿಯಾಗಿ ರಸವನ್ನು ಹಾಕೋರಿ. ಇದು ಹುಳಿಯಾಗಿ ಖಾರವಾಗಿ ಭಾಳ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುಣಸೆಹಣ್ಣನ್ನು ಹಾಕ್ಕೊಂಡ್ರಿ ಅಂದರೆ. ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತೀನಿ. ಇದೇ ಸಂದರ್ಭದಲ್ಲಿ ನಿಮ್ಗೆ
ಈಗ ಇದು ಉಪ್ಪು ಆಲ್ರೆಡಿ ನಾನು ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊರಿ. ಒಗ್ಗರಣೆಗೆ ಉಪ್ಪನ್ನು ಸೇರಿಸ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಸರಿ ಇದಕ್ಕೆ ನಾವೇನು ಬೇಳೆಯನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಸರಿ ಹೊಂದುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನೀವು ಸೇರಿಸ್ಕೊರಿ. ಇದು ಸ್ವಲ್ಪ ಕುದಿದ ಮೇಲೆ ನಾವು ಈಗಾಗಲೇ ಬೇಯಿಸ್ಕೊಂಡಂಥ ತರಕಾರಿ ಮತ್ತು ಬೇಳೆ ಏನೈತಲ್ಲ ಅದಕ್ಕೆ ಈ ಒಂದು ಒಗ್ಗರಣೆಯನ್ನು ಮಿಶ್ರಣ ಮಾಡ್ಕೊರಿ. ಹಿಂಗೆ ನಾವು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಳ್ಳೋಣಂತ. ಇದು ಚೆನ್ನಾಗಿ ಕುದಿಬೇಕು. ಎಲ್ಲ ತರಕಾರಿಯೊಂದಿಗೆ ಈ ನಾವು ಮಾಡ್ಕೊಂಡಂಥ ಒಗ್ಗರಣೆ ಏನೈತಲ್ಲ ಇದು ಎಲ್ಲನೂ ಸೇರ್ಕೋಬೇಕು. ಸೇರಿಕೊಂಡು ಕುದಿ ಹತ್ತಿತ್ತಂತಂದ್ರೆ ಭಾಳ ಇದು ಇರ್ತೈತೆ. ಮತ್ತು ಸ್ವಲ್ಪ ನೀರು ಕೂಡ ಒಗ್ಗರಣೆ ಇದಕ್ಕೆ ಬಾಳಿಗೆಗೆ ನೀರು ಹಾಕ್ಕೋರಿ. ಅನ್ನವನ್ನು ಸೇರಿಸೋದ್ರಿಂದ ಸ್ವಲ್ಪ ನೀರು ಬೇಕಾಗ್ತೈತಿ. ಭಾಳ ನೀರು ಬೇಡ, ಯಾಕಂದ್ರೆ ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅನ್ನಕ್ಕೆ ಒಗ್ಗರಣೆ ಸೇರಿಸೋಷ್ಟು ಇದು ಮಾಡಿರಿ. ನೋಡಿರಿ, ಈಗ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯಾಕಂದ್ರೆ ಬೇಳೆಗೆ ಮತ್ತು ತರಕಾರಿಗೆ ಸ್ವಲ್ಪ ಉಪ್ಪು ಬೇಕಲ್ಲ, ಆ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದು ಕುದಿ ಹಿಡೀಲಿ. ಬೇಳೆ, ತರಕಾರಿ ಮತ್ತು ಒಗ್ಗರಣೆ ಎಲ್ಲನೂ ಏನಾಗಬೇಕು ಅಂತಂದ್ರೆ ಹೊಂದ್ಕೋಬೇಕು, ಕುದಿಬೇಕು. ಇದು ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳುವಂಥ ಒಂದು ಬಿಸಿಬೇಳೆ ಭಾತ್. ಈ ಬಿಸಿಬೇಳೆ ಭಾತಿನ ಪೌಡ್ರನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಇನ್ನೊಂದು ಸರ್ತಿ ನಿಮಗೆ ತೋರಿಸ್ತೀನಿ. ಇದನ್ನು ಕೂಡ ಸುಲಭವಾಗಿ ನಾವೇನು ಮಾಡ್ಬೋದು ಅಂತಂದ್ರೆ ಮನೆಯಲ್ಲೇ ಈ ಬಿಸಿಬೇಳೆ ಪೌಡ್ರನ್ನು ಕೂಡ ಮಾಡ್ಕೋಬೋದು, ಸುಲಭವಾಗಿ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನೀವು ಬಿಸಿಬೇಳೆ ಭಾತ್ ಪೌಡ್ರು ಹೊರಗಡೆ ಕೂಡ ಸಿಗುತ್ತೆ, ನಿಮಗೆ ಕಿರಾಣಿ ಅಂಗಡಿಯಲ್ಲಿ ಕೂಡ ಸಿಗುತ್ತೆ, MTR ಸಿಗುತ್ತೆ, ಬೇರೆ ಬೇರೆ ಒಂದು ಬ್ರ್ಯಾಂಡಿನ ಒಂದು ಬಿಸಿಬೇಳೆ ಭಾತ್ ಪೌಡ್ರ್ ಸಿಗ್ತಾವೆ, ಅವುಗಳನ್ನು ಕೂಡ ಉಪಯೋಗಿಸಿ ಮಾಡ್ಬೋದು. ಆದರೆ ಮನೆಯಲ್ಲೇ ಮಾಡ್ಕೊಂಡ್ವಿ ಅಂದ್ರೆ ಫ್ರೆಶ್ ಆಗಿರುತ್ತೆ. ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಮತ್ತು ಇಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ತೊಗೊಂಡು, ತುಪ್ಪ ಬಿಸಿ ಆದಮೇಲೆ ನಾವೇನು ತೊಗೊಂಡು ಈ ಒಂದು ಡ್ರೈ ಫ್ರೂಟ್ಸ್ನೊಳಗೆ ನಾನು ಗೋಡಂಬಿ ಏನು ತೊಗೊಂಡಿದ್ದೆನಲ್ಲ ಅದನ್ನು ಕೂಡ ಹುರಿದು ಇದಕ್ಕೆ ಹಾಕ್ತೀನಿ. ಇದಕ್ಕೆ ಗೋಡಂಬಿ ಒಂದೇ ಸಾಕು, ಬೇರೆ ಒಂದು ಡ್ರೈ ಫ್ರೂಟ್ಸನ್ನು ಸೇರಿಸುವಂಥ ಅವಶ್ಯಕತೆ ಇಲ್ಲ. ಯಾಕೆ ಇಲ್ಲ, ಒಂದು 2 ಸ್ಪೂನ್ ನಾನು ತುಪ್ಪವನ್ನು ಬಳಸ್ತಾ ಇದ್ದೀನಿ. ತುಪ್ಪ ಹಾಕಿದ್ರಿ ಅಂತಂದ್ರೆ ಒಗ್ಗರಣೆನೂ ಘಮ ಅಂತೈತಿ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಇಲ್ಲಿ ನಾನು ತುಪ್ಪವನ್ನು ಬಳಸಿ ಒಗ್ಗರಣೆಯನ್ನು ಮಾಡ್ಕೊಳತ್ತೀನಿ. ಯಾವಾಗಲೂ ಡ್ರೈ ಫ್ರೂಟ್ಸನ್ನು ಹುರಿಬೇಕಾಗಿತ್ತು ಅಂತಂದ್ರೆ ನೀವು ತುಪ್ಪ ಬಳಸಿದ್ರಿ ಅಂತಂದ್ರೆ ಒಂದು ಡ್ರೈ ಫ್ರೂಟ್ಸಿನ ಘಮ ಚೆನ್ನಾಗಿ ಬರ್ತೈತಿ. ಮತ್ತು ಅಡುಗೆಗೂ ಕೂಡ ತುಪ್ಪವನ್ನು ಬಳಸೋದು ಹೆಲ್ತಿಗೂ ಒಳ್ಳೆಯದು. ಮತ್ತು ಅಡುಗೆ ಕೂಡ ಏನಾಗ್ತೈತಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಮತ್ತು ಮನೆಯಲ್ಲೇ ಮಾಡಿರುವಂಥ ಒಂದು ತುಪ್ಪವನ್ನು ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡು ಈಗಾಗಲೇ ನಾವು ತೆಗೆದುಕೊಂಡಂಥ ಒಂದು ಗೋಡಂಬಿ ಇವುಗಳನ್ನು ಕೂಡ ಸ್ವಲ್ಪ ಇಲ್ಲಿ ಗೋಲ್ಡನ್ ಬ್ರೌನ್ ಆಗೋಷ್ಟು ನೀವು ಏನು ಮಾಡ್ಕೋಬೇಕಂದ್ರೆ ಈ ತುಪ್ಪದಲ್ಲಿ ಅವುಗಳನ್ನ ಹುರ್ಕೋಬೇಕು. ನಾವು ತೊಗೊಂಡಂಥ ಒಂದು ಗೋಡಂಬಿ ಬ್ರೌನ್ ಕಲರ್, ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದ್ದಾವೆ. ಇದನ್ನು ಕೂಡ ನಾವು ಒಗ್ಗರಣೆಗೆ ಸೇರಿಸ್ಕೋಬೇಕು. ಇದು ಕೂಡ ಭಾಳಷ್ಟು ಟೇಸ್ಟಿಯಾಗಿರ್ತೈತಿ. ಮಕ್ಕಳು ಕೂಡ ಭಾಳಷ್ಟು ಇಷ್ಟಪಟ್ಟು ತಿಂತಾರೆ. ಯಾವ ಮಕ್ಕಳು ತರಕಾರಿ ತಿನ್ನೋದಿಲ್ಲಲ್ಲ, ನಾವು ಹಂಗನ ಪಲ್ಯ ಮಾಡಿಕೊಟ್ರೆ ಈ ಒಂದು ತರಕಾರಿ ತಿನ್ನೋದಿಲ್ಲ, ಅಂಥ ಮಕ್ಕಳಿಗೆ ಈ ಒಂದು ಬಿಸಿಬೇಳೆ ಭಾತ್ ಮಾಡಿಕೊಟ್ರಿ ಅಂತಂದ್ರೆ ಅನ್ನದ ಜೊತೆನ ತರಕಾರಿ ಮತ್ತು ಬೇಳೆ ಎಲ್ಲ ಪೋಷಕಾಂಶಗಳು ಮಕ್ಕಳಿಗೆ ಹೋಗ್ತವೆ. ಮತ್ತು ತರಕಾರಿಯನ್ನು ಇದ್ರೊಳಗೆ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಕಳು. ಯಾಕಂದರೆ ನಾವು ಒಗ್ಗರಣೆ ಹಾಕಿರ್ತೀವಲ್ಲ, ಮತ್ತು ಇದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರು ಮತ್ತು ಈ ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ಭಾಳ ಟೇಸ್ಟ್ ಆಗ್ತೈತೆ ನೋಡ್ರಿ. ಈಗ ನಾವು ಈಗಾಗಲೇ ಇಟ್ಕೊಂಡಂಥ ಒಂದು ರೈಸ್ ಏನಿತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳಕತ್ತೀನಿ ನಾನು. ರೈಸನ್ನು ಸೇರಿಸ್ಕೊಂಡು ಮತ್ತು ಸ್ವಲ್ಪ ಕುದಿಸ್ಕೋಬೇಕು. ಅನ್ನಕ್ಕೆ ಕೂಡ ಈ ಒಂದು ನಾವು ಮಾಡಿಟ್ಕೊಂಡಂಥ ಒಂದು ಬೇಳೆ ಮತ್ತು ಅದಕ್ಕೆ ಒಗ್ಗರಣೆ ಏನೈತಲ್ಲ ಅದು ಕೂಡ ಸೇರ್ಕೋಬೇಕು. ಅಷ್ಟು ನೀವು ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ನೋಡಿರಿ. ಇದ್ರೊಳಗೆ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ, ನೀವು ಪೀಸ್ ಇದ್ವು ಅಂದ್ರೆ ಹಸಿ ಬಟಾಣಿ ಇದ್ವು ಅಂದರೆ ಹಸಿ ಬಟಾಣಿಯನ್ನು ಕೂಡ ಸೇರಿಸ್ಕೋಬೋದು. ಮತ್ತು ನವಿಲುಕೋಸು ಇತ್ತಂದ್ರೆ ನವಿಲುಕೋಸುಗಳನ್ನು ಕೂಡ ಸೇರಿಸ್ಕೋಬೇಕು. ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತಾವಲ್ಲ ಎಲ್ಲ ತರಕಾರಿಯನ್ನು ಇದಕ್ಕೆ ಹಾಕ್ಬೋದು. ಇಲ್ಲಿ ನಾನು ಸ್ವಲ್ಪ ಕಡಿಮೆ ತರಕಾರಿಗಳಿದ್ವು, ಅಷ್ಟೇ ತರಕಾರಿ ಒಳಗನ ಹಾಕ್ಕೊಂಡು ಮಾಡ್ಕೊಳಕತ್ತೀನಿ ನಾನು. ಈ ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಸ್ವಲ್ಪ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊರಿ. ಅಂದ್ರೆ ಈ ಒಂದು ನಾವು ಮಾಡಿರುವಂಥ ಎಲ್ಲ ಅನ್ನ ಮತ್ತು ಇದಕ್ಕೆ ಒಗ್ಗರಣೆ ಎಲ್ಲ ಮಿಕ್ಸ್ ಆಗುತ್ತೆ. ಬೇಳೆ ಕೂಡ ಸಂಪೂರ್ಣವಾಗಿ ಮೆಲ್ಟ್ ಆಗುತ್ತೆ.
ಆವಾಗ ನಮ್ಮ ಒಂದು ಬಿಸಿಬೇಳೆ ಭಾತ್ ಏನಾಗ್ತೈತಿ ಅಂತಂದ್ರೆ ರೆಡಿ ಆಗ್ತೈತಿ. ನೋಡಿ ಈಗಾಗಲೇ ನಾನು ಏನು ಬೇಯಿಸ್ಕೊಳಕತ್ತೀನಿ. ಇಷ್ಟು ಆದರೆ ಸಾಕು. ಸ್ವಲ್ಪ ಅದು ಏನಾಗುತ್ತೆ ಅಂತಂದ್ರೆ ನೋಡಿರಿ ಇಷ್ಟು ಕುದಿ ಹಾಕತೈತಿ. ಈಗ ಅದು ನೀರು ಅನಿಸ್ಬೋದು, ಸ್ವಲ್ಪ ಅದೇನಂತಂದ್ರೆ ಅಳಸು ಅನಿಸ್ಬೋದು. ಬಟ್ ಆರಿದ ಮೇಲೆ ಏನಾಗ್ತೈತಿ ಅಂತಂದ್ರೆ ಸ್ವಲ್ಪ ಗಟ್ಟಿ ಆಗ್ತೈತಿ. ರೈಸ್ ಏನಾಗ್ತೈತಿ ಅಂದ್ರೆ ಗಟ್ಟಿ ಆಗ್ತೈತಿ. ಅದಕ್ಕೆ ಸ್ವಲ್ಪ ನೀರು ಇದ್ದಾಗನ ಇಷ್ಟ ನೀವು ಇಟ್ಕೊಂಡ್ರಿ ಅಂತಂದ್ರೆ ಆರಿದ ಮೇಲೆ ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರ್ತೈತಿ. ಮತ್ತು ನೀವು ಬೇಕಂದಾಗ ಮತ್ತೆ ಏನು ಮಾಡ್ಬೋದು ಅಂತಂದ್ರೆ ಇದನ್ನು ಬಿಸಿ ಮಾಡ್ಕೊಂಡು ಕೂಡ ತಿನ್ಬೋದು. ಬಿಸಿ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರಿ ಅಂತಂದ್ರೆ ನಿಮ್ಗೆ ಭಾಳ ರುಚಿಯಾಗಿ ಈ ಒಂದು ಬಿಸಿಬೇಳೆ ಭಾತ್ ರೆಡಿ ಆಗ್ತೈತಿ. ನಾನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡೆ, ಸ್ವಲ್ಪ ನೀರು ಅನಿಸಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡೆ. ನೋಡಿರಿ ಈಗ ಕರೆಕ್ಟಾಗಿ ಇದು ಕನ್ಸಿಸ್ಟೆನ್ಸಿ ಭಾಳಷ್ಟು ಕರೆಕ್ಟಾಗಿ ಬಂದೈತಿ. ಈ ರೀತಿಯಾಗಿ ಹದವಾಗಿ ನೀವು ಬೇಯಿಸ್ಕೊಂಡ್ರಿ ಅಂತಂದ್ರೆ ಒಳ್ಳೆಯ ಒಂದು ಘಮ ಘಮ ಅನ್ನುವಂಥ ಒಂದು ಬಿಸಿಬೇಳೆ ಭಾತ್ ರೆಡಿ ಆಗ್ತದೆ.